We are already on the process of filing our new DPR. DPR means old DPR itself, and we'll just go ahead. Regarding Mekedat. It is regarding Mekedat. So, ಏನಾದ್ರೂ ತಮಗೆ ಗುಡ್ ನ್ಯೂಸ್ ಸಿಗುತ್ತಾ ಇವತ್ತು ತಮ್ಮ ಶ್ರಮಕ್ಕೆ ಪ್ರತಿಫಲ ಇದೆ ಸಿಗುತ್ತಾ ತಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಸರ್? ಸಾಕಷ್ಟು ಕೂಡ ಶ್ರಮ ಹಾಕಿದ್ವಿ ಎನ್ನುವಂತ ಗುಡ್ ನ್ಯೂಸ್ ಏನಾದ್ರು ಸರ್? ಪ್ರಾರ್ಥನೆಗೆ ಫಲ ಕೆಲಸಕ್ಕೆ ಕೂಲಿ ಸಿಗುತ್ತೆ ಸರ್? ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಬಿಡ ಅಲ್ಲಿ ಮಾತಾಡ್ತಾರೆ. ವಿಜುವಲ್ಸ್ ಮಾಡು. ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಅಲ್ಲಾಗಿದ್ದನ್ನ ಗಮನಿಸಿದ್ರಿ. ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ರಿಯಾಕ್ಷನ್ ಅನ್ನ ಕೊಡ್ಲಿಲ್ಲ. ಸರ್, ಗುಡ್ ನ್ಯೂಸ್ ಏನಾದರೂ ಇದೆಯಾ ಅಂತ ಕೇಳಿದಂತಹ ಸಂದರ್ಭದಲ್ಲೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಬಟ್ ಮೇಕೆದಾಟು ವಿಚಾರವಾಗಿ ನಿನ್ನೆ ಆದಂತಹ ಮಹತ್ವದ ಬೆಳವಣಿಗೆ, ತಮಿಳುನಾಡಿನ ಅರ್ಜಿಯನ್ನು ವಜಾ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಆ ವಿಚಾರವಾಗಿ ಜಲಸಂಪನ್ಮೂಲ ಖಾತೆ ಸಚಿವರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು, ಖುಷಿಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ನಡೆಯುವಂತಹ ಮೀಟಿಂಗ್ ಏನಿದೆ, ಇನ್ನೇನು ಅರ್ಧ ಗಂಟೆಗಳಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಇಂದಿರಾ ಭವನದಲ್ಲಿ. ಆ ಮೀಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಸಾಕಷ್ಟು ಕುತೂಹಲ ಇದೆ ರಾಜ್ಯದ ಜನರಿಗೆ, ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಇರುವವರಿಗೆ ಬಹಳ ಕುತೂಹಲ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತಾ ಅನ್ನುವಂತಹ ಚರ್ಚೆ ಆರಂಭ ಆಗಿ ಸುಮಾರು 6 ತಿಂಗಳಾಗ್ಬಿಡ್ತು. ಸೆಪ್ಟೆಂಬರ್ ಕ್ರಾಂತಿಯ ಬೀಜವನ್ನ ಬಿತ್ತಿದ್ದು ಅಥವಾ ಅಂಥದ್ದೊಂದು ಬಾಂಬ್ ಅನ್ನ ಹಾಕಿದ್ದು KN ರಾಜಣ್ಣ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ. ಆಗಿನಿಂದ ಈ ಚರ್ಚೆ ಇದ್ದಿದ್ದೆ, ಆಗಿನಿಂದ ಈ ವಿಚಾರವಾಗಿ ಕುತೂಹಲ ಇದ್ದಿದ್ದೆ. ಹಳ್ಳಿ ಕಟ್ಟೆಗಳಲ್ಲೂ ಜನ ಕೂತು ಮಾತನಾಡುವ ರೀತಿ ಜನರಲ್ಲಿ ಈ ವಿಚಾರ ಆಸಕ್ತಿಯನ್ನ ಮೂಡಿಸಿದೆ. CM sir. Good morning sir. Sir, good morning sir. Good morning sir. CM sir, good morning sir. CM sir, will you complete? Good morning, sir. Good morning, sir. Sir, are you confident of completing 5 years? Complete your 5 years term, sir. Oh God. Hello. Scheduled to meet Rahul Gandhi and Malika.
ಇಂದಿರಾ ಭವನದತ್ತ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ದೃಶ್ಯಗಳನ್ನ ಗಮನಿಸಿದ್ರಿ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಇಂದಿರಾ ಭವನದತ್ತ ಹೊರಟಿದ್ದಾರೆ. ಬಟ್ ಇಲ್ಲಿ ಒಂದು ವ್ಯತ್ಯಾಸವನ್ನ ಗಮನಿಸಬೇಕು ನೀವು. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಟಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ದೊಡ್ಡ ಟೀಮ್, ದೊಡ್ಡ ಬಣ ಏನು ಕಾಣಿಸಿಕೊಳ್ಳಿಲ್ಲ. ಇದ್ರು ನಾಯಕರಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ರಾಜ್ಯದ ಕೆಲ ನಾಯಕರಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸಚಿವರ ದೊಡ್ಡ ದಂಡೆ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳ ದೊಡ್ಡ ದಂಡೆ ಇದೆ. ಆ ದಂಡು ಶಕ್ತಿ ಪ್ರದರ್ಶನದ ರೀತಿ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೂ ಎನ್.ಎ. ಹ್ಯಾರಿಸ್ ಅವರನ್ನ ನೀವು ಗಮನಿಸ್ತಾ ಇದ್ದೀರಿ. ಬೇಳೂರು ಗೋಪಾಲಕೃಷ್ಣ ಅವರನ್ನ ನೋಡ್ತಾ ಇದ್ದೀರಿ. ಒಂದಿಷ್ಟು ಶಾಸಕರು, ಒಂದಿಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರ ಬಲದೊಂದಿಗೆ ಅಲ್ಲಿಂದ ತೆರಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇಂದಿರಾ ಭವನದತ್ತ ಉಭಯ ನಾಯಕರು ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಾಗೆ ಅವರ ಸಹೋದರ ಇಬ್ರೇ ಇಂದಿರಾ ಭವನದತ್ತ ಪ್ರಯಾಣವನ್ನ ಬೆಳೆಸಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತೆರಳಿದ್ದಾರೆ. ಬಟ್ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಉಭಯ ನಾಯಕರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ರೈಟ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಆಟದಲ್ಲಿ ಬಹಳ ಪ್ರಮುಖ ದಾಳವಾಗಿ ಕಾಣಿಸಿಕೊಳ್ತಾ ಇರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನೋಡ್ತಾ ಇದ್ದೀರಿ. ಎಂ.ಬಿ. ಪಾಟೀಲ್ ಅವರನ್ನ ನೋಡ್ತಾ ಇದ್ದೀರಿ. ಹಲವು ನಾಯಕರು, ಹಲವು ಸಚಿವರು ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿ ಫ್ಲೈಟ್ ಅನ್ನ ಹತ್ತಿದವರು. ಎಚ್.ಸಿ. ಮಹದೇವಪ್ಪ ಅವರು ಎಲ್ಲರೂ ಜೊತೆಯಾಗಿ ಇಂದಿರಾ ಭವನದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆಯೇ ಎಂ.ಬಿ. ಪಾಟೀಲ್, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಹಲವು ನಾಯಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಇಂದಿರಾ ಭವನದತ್ತ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಸಭೆ ಆರಂಭ ಆಗೋದಕ್ಕೆ ಇನ್ನು ಹೆಚ್ಚು ಕಮ್ಮಿ 20 ನಿಮಿಷಗಳ ಸಮಯ ಮಾತ್ರ ಬಾಕಿ ಇದೆ. ನಾನಾಗ್ಲೇ ಹೇಳಿದೆ, ಕಳೆದ 6-7 ತಿಂಗಳಿನಿಂದ ರಾಜ್ಯದ ಹಳ್ಳಿ ಕಟ್ಟೆಗಳಲ್ಲಿ, ಟೀ ಅಂಗಡಿಗಳ ಮುಂದೆ ಚರ್ಚೆಯಾಗ್ತಾ ಇರುವಂತಹ ವಿಚಾರ ಇದು. ಅಷ್ಟೊಂದು ಹಂಗಾಮವನ್ನ ಎರಡೂ ಬಣಗಳು ಕ್ರಿಯೇಟ್ ಮಾಡಿದ್ದಾವೆ. ಆ ಎರಡೂ ಬಣಗಳ ಹೇಳಿಕೆಗಳು ಕ್ರಿಯೇಟ್ ಮಾಡಿದ್ದಾವೆ. 2.5 ವರ್ಷಕ್ಕೆ ಒಪ್ಪಂದ ಆಗಿದೆ ಅನ್ನುವಂತಹ ವಿಚಾರ ಇದೆಯಲ್ಲ. ನಾನು ಹಲವು ರಾಜಕಾರಣಿಗಳು ಯಾರು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಆವತ್ತು ದೆಹಲಿನಲ್ಲಿ ನಿರ್ಧಾರದ ದಿನ ಇದ್ರಲ್ಲ, 2023 ಮೇ 18ನೇ ತಾರೀಕು ನಾನು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಅವರು ಆಫ್ ದಿ ರೆಕಾರ್ಡ್ ಹೇಳಿದ್ದನ್ನೇ, ಹೌದು 2.5 ವರ್ಷದ ಒಪ್ಪಂದ ಆಗಿದೆ ಅನ್ನುವುದನ್ನ ಖುದ್ದು ಡಿ.ಕೆ. ಶಿವಕುಮಾರ್ ಅವರು ಆವತ್ತಿನ ಮೀಟಿಂಗ್ ಬಳಿಕ ನಮಗೆ ಹೇಳಿದ್ರು ಅಂತ ಹೇಳಿ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ರಾಷ್ಟ್ರೀಯ ಮಾಧ್ಯಮಕ್ಕೆ, ಕರ್ನಾಟಕದ ಮಾಧ್ಯಮಗಳಿಗೆ ಹೇಳಿದ್ದಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಅದನ್ನ ಯಾವತ್ತೂ ಕೂಡ ಒಪ್ಕೊಂಡಿಲ್ಲ. 2.5 ವರ್ಷದ ಹಂಚಿಕೆಯ ಮಾತಾಗಿದೆ, ಅಧಿಕಾರ ಹಂಚಿಕೆಯ ಮಾತಾಗಿದೆ ಅನ್ನೋದನ್ನ ಯಾವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೊಂಡಿಲ್ಲ. ಅವ್ರು ಹೇಳಿದ್ದಿಷ್ಟೇ, ಹೌದು 2.5 ವರ್ಷದ ಮಾತಾಗಿದೆ, ಆದ್ರೆ ಅದು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ಮಾತನ್ನ ಕೆಲ ತಿಂಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಈ 2.5 ವರ್ಷದ ಮಾತುಕತೆ ಇದೆಯಲ್ಲ, 2.5 ವರ್ಷದ ಅಧಿಕಾರ ಹಂಚಿಕೆಯ ಚರ್ಚೆ ಇದೆಯಲ್ಲ, ಅದು ಕ್ಲೈಮ್ಯಾಕ್ಸಿಗೆ ಬರಬೇಕು, ಆ ಗೊಂದಲ ನಿವಾರಣೆಯಾಗಬೇಕು ಅನ್ನುವಂಥ ಆಗ್ರಹ ಎರಡೂ ಬಣದಲ್ಲೂ ಕೂಡ ಇದೆ. ಒಂದು ತೀರ್ಮಾನ ಆಗಬೇಕು, ಇರುವಂತಹ ಗೊಂದಲ ಬಗೆಹರಿಬೇಕು, ಆಡಳಿತ ಚಕ್ರಕ್ಕೆ ಚುರುಕನ್ನ ಕೊಡುವಂತಹ ಕೆಲಸ ಆಗಬೇಕು. ಇದು ಹೀಗೆ ಹೋಗ್ಬಿಟ್ರೆ, ಇದನ್ನ ಟಚ್ಚೇ ಮಾಡದೆ ಕಾಂಗ್ರೆಸ್ ಹೈಕಮಾಂಡ್ ಹೆಂಗಿದ್ಯೋ ಹಂಗೆ ಇರ್ಲಿ, ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿ ಅಂತ ಬಿಟ್ಬಿಟ್ರೆ 2028ರ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಮಾತ್ರ ಬಾಕಿ ಇದೆ. ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಈ ಗೊಂದಲಗಳನ್ನ ಕ್ಲಿಯರ್ ಮಾಡಲೇಬೇಕು. ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡಬೇಕು. ಪಕ್ಷ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರಲ್ಲಿ ಶಕ್ತಿಯನ್ನ ತುಂಬುವಂತಹ ಕೆಲಸ ಆಗಬೇಕು. ಹಾಗಾಗಬೇಕು ಅಂದ್ರೆ ಮೊದಲನೇದಾಗಿ ಎದ್ದಿರುವಂತಹ ಈ ಗೊಂದಲ ಬಗೆಹರಿಬೇಕು. ಇದು ಎರಡೂ ಬಣದ ಆಗ್ರಹ. ಕುರ್ಚಿ ಕ್ಲೈಮ್ಯಾಕ್ಸ್ ನ ಸಭೆಗೆ ಇನ್ನು ಕೇವಲ 20 ನಿಮಿಷಗಳಷ್ಟೇ ಬಾಕಿ ಇದೆ. ಇಂದಿರಾ ಭವನದತ್ತ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡಿ.ಕೆ. ಶಿವಕುಮಾರ್ ಅವರು 11 ಗಂಟೆಗೆ ಆರಂಭ ಆಗುತ್ತೆ ಹೈ ವೋಲ್ಟೇಜ್ ಸಭೆ. ಸರಿಯಾಗಿ 11 ಗಂಟೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಿಎಂ ಹಾಗೆ ಡಿಸಿಎಂ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಆಗುವಂತಹ ನಿರ್ಧಾರ, ಆ ಸಭೆಯಲ್ಲಿ ಆಗುವಂತಹ ಚರ್ಚೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನ ಕೇಂದ್ರ ಕಚೇರಿಯತ್ತ ಸಿಎಂ ಡಿಸಿಎಂ ಹೋಗ್ತಾ ಇದ್ದ ಹಾಗೆ ಸಚಿವರ ದಂಡು ಕೂಡ ಹೊರಟಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಎಂ.ಬಿ. ಪಾಟೀಲ್ ಅವರು, ಎಚ್.ಸಿ. ಮಹದೇವಪ್ಪ ಅವರು, ಕೆ.ಜೆ. ಜಾರ್ಜ್ ಅವರು ಎಲ್ಲರೂ ಹೊರಟಿದ್ದಾರೆ. ನಾನು ಈ ವಿಚಾರದಲ್ಲಿ ಮಾತಾಡಲಿಕ್ಕೆ ನನಗೆ ಅವರು ಯಾರು ಇದು ಕೊಡಲಿಲ್ಲ, ಅನುಮತಿನೂ ಕೊಟ್ಟಿರೋದಿಲ್ಲ, ಇದು ಅಥರೈಸ್ ಮಾಡಿ. ಅದರಿಂದಾಗಿ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದು
ಅಲ್ಲ 2 ವರ್ಷ ಬಾಕಿ ಇರುವಂತದ್ದು ಕಾಂಗ್ರೆಸ್ ನೋಡಿ, ಅವರು ಅದಕ್ಕೆ ತಾನೇ ಮೀಟಿಂಗ್ ಕರ್ಸೋದು. ಅದಕ್ಕೆ ಅಂತ ನನ್ಗೆ ಗೊತ್ತಿಲ್ಲ. ಮೀಟಿಂಗ್ ಕರ್ಸಿದ್ದಾರೆ. ಮೀಟಿಂಗ್ ಕರ್ಸಿದ ಮೇಲೆ ಆಗ್ಬೇಕು ಅಥವಾ ಬೇಡ? ಇನ್ನು 2 ವರ್ಷ ನೀವು ಇದೆ. ಕೂಡ ಹಲವು ಸಲ ಈಗ ನಮ್ಮ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಇಲ್ಲಿ. ಅವರು AICC ಪ್ರೆಸಿಡೆಂಟ್ ನ ಮೀಟ್ ಮಾಡಿ ಹೋಗ್ತಿದ್ದಾರೆ. ಅಲ್ಲಿ ಏನ್ ನಿರ್ಧಾರ ಆಗ್ತದೆ ನನ್ಗೇನು ಗೊತ್ತಾಗ್ತದೆ. ಗೊಂದಲ ಬಗೆಹರಿಬೇಕು ಅನ್ನೋದು ನಿರೀಕ್ಷೆ ನಿಮ್ಗೂ ಇದೆಯಲ್ವಾ ಸರ್? ಗೊಂದಲನೇ ಇಲ್ಲ ನನ್ನ ಪ್ರಕಾರ. ಮತ್ತೆ ಡೆಲ್ಲಿಗೆ ಇಷ್ಟು ಜನ ಬಂದು ಇಷ್ಟು ಜನ ನೋಡಿ, ಡೆಲ್ಲಿ ನಾವು ಕಾಂಗ್ರೆಸ್ ಅವರು ಈಗಲ್ಲ, ಮೊದಲಿಂದ ನಾವು ಡೆಲ್ಲಿ ವಿಸಿಟ್ ಮಾಡಿದವ್ರೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ ಇರೋದು, ನಮ್ಮ ಇರೋದು ಡೆಲ್ಲಿಯಲ್ಲಿ. ನಾವ್ಯಾಕೆ ಬರಬಾರ್ದು? ನೀವು ಬಿಜೆಪಿ ಅವ್ರನ್ನ ಕೇಳ್ಬೋದು, ಅವ್ರು ಬರ್ಬೋದು. ಇವತ್ತು ಸಚಿವ ಸಂಪುಟ ಪುನರಚನೆ ಚರ್ಚೆ ಆಗುತ್ತೆ ಸರ್, ಗೊಂದಲ ಇಲ್ಲ ಅಂತಂದ್ರೆ ನೋಡಿ, ಅದ್ ನನ್ಗೇನು ಗೊತ್ತು. ಅದೇ ಚರ್ಚೆ ಅಲ್ಲಿ ಏನ್ ಸಿಎಂ ಅಲ್ಲ, ಹೈಕಮಾಂಡ್ ಜೊತೆ ಅವರು ನೋಡಿ ಏನ್ ಚರ್ಚೆ ಮಾಡ್ತಾರೆ ನನಗೆ ಹೇಳಿದ್ರೆ ನಾನು ಹೇಳ್ತಿದ್ದೆ. ಸರ್ ಹೈಕಮಾಂಡ್ ಜೊತೆ ಆತ್ಮೀಯರಾಗಿದ್ದೀರಾ ನೀವು? ನಾನೇನು ಆತ್ಮೀಯರೇನಿಲ್ಲ, ನಾನೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಅಷ್ಟೇ. Just what expectations for ಸಚಿವ ಕೆಜೆ ಜಾರ್ಜ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ರಿ. ಕೆಜೆ ಜಾರ್ಜ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಚರ್ಚೆಯಾಗುತ್ತೆ ಅನ್ನೋದನ್ನ ಬಾಯಿ ಬಿಡ್ಲಿಲ್ಲ, ಅದನ್ನ ಹೇಳುವಂತಹ ರಿವೀಲ್ ಮಾಡುವಂತಹ ಕೆಲಸಕ್ಕೆ ಹೋಗ್ಲಿಲ್ಲ. ಬಹುಶಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲ, ಪ್ರಶ್ನೆ ಪತ್ರಿಕೆ ಏನು ಅನ್ನೋದು ಲೀಕ್ ಆಗ್ಬಿಟ್ರೆ ನೀಟ್ ಪೇಪರ್ ತರ ಆಗ್ಬಿಡುತ್ತೆ, ಹಾಗಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅಲ್ಲೇ ಉತ್ತರವನ್ನ ಪಡೀತಾರೆ ಅಂತ ಹೇಳಿದ್ರು. ಹಾಗೆಯೇ ಬಹುತೇಕ ಎಲ್ಲಾ ನಾಯಕರು, ಎಲ್ಲಾ ಸಚಿವರು ಏನು ವಿಚಾರ ಚರ್ಚೆಯಾಗಬಹುದು ಅನ್ನೋದನ್ನ ರಿವೀಲ್ ಮಾಡುವಂತಹ ಕೆಲಸಕ್ಕೆ ಹೋಗಿಲ್ಲ. ಸತೀಶ್ ಜಾರಕಿಹೊಳಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತ್ರ ನಾಯಕತ್ವ ಬದಲಾವಣೆ ಅಥವಾ ಈ ನಾಯಕತ್ವದ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಳಿವನ್ನ ಕೊಟ್ಟಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.